ಹರಿ ಓಂ. 4ನೇ ಅಧ್ಯಾಯದ 1ನೇ ಶ್ಲೋಕ. ಈ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗ, ಜ್ಞಾನವನ್ನು ಮತ್ತು ಕರ್ಮ ಎರಡನ್ನೂ ನಿರೂಪಣೆ ಮಾಡತಕ್ಕಂಥ ಅಧ್ಯಾಯ. ಅಂದ್ರೆ ಭಗವತ್ ತತ್ವಜ್ಞಾನವನ್ನ ಪಡೆಯುವಂತ ಕ್ರಮ ಹೇಗೆ, ಆ ಭಗವತ್ ತತ್ವಜ್ಞಾನವನ್ನ ಪಡಿಬೇಕಾದ್ರೆ ಯಾವ ರೀತಿಯಾದಂತ ಕರ್ಮವನ್ನು ನಾವು ಮಾಡಬೇಕು. ಯಾಕಂದ್ರೆ ಕರ್ಮ ಅಂದ್ರೆ 2 ರೀತಿ, ಒಂದು ನಿವೃತ್ತ ಕರ್ಮ ಮತ್ತೊಂದು ಪ್ರವೃತ್ತ ಕರ್ಮ ಅಂತ. ಆ ನಿವೃತ್ತ ಕರ್ಮದ ಬಗ್ಗೆ ಪ್ರವೃತ್ತ ಕರ್ಮದ ಬಗ್ಗೆ ಕೃಷ್ಣ ಇಲ್ಲಿ ವಿಸ್ತಾರವಾಗಿ ನಿರೂಪಣೆಯನ್ನ ಮಾಡ್ತಾನೆ. ಮತ್ತು ಏವಂ ಬುದ್ಧೇ ಪರಂ ಬುದ್ಧ್ವಾ ಎಂಬುದಾಗಿ ಬಂದಿತ್ತು. ಅಂದರೆ ಬುದ್ಧಿಗಿಂತಲೂ ಕೂಡ ಭಗವಂತ ಅವನೇ ಪರ, ಅವನೇ ಶ್ರೇಷ್ಠ ಎಂತಕ್ಕಂಥ ವಿಚಾರ ಎಂಬುದು ಹಿಂದೆ ಬಂದಿರತಕ್ಕಂಥದ್ದು. ಹಿಂದಿನ ಅಧ್ಯಾಯ ಕರ್ಮಯೋಗ ಅಂತ ಆದ್ರೆ ಈ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗ. ಮೊದಲಿಗೆ ಭಗವಂತನ ಮಾತು ಪ್ರಾರಂಭವಾಗ್ತಾ ಇದೆ. ವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುಃ ಇಕ್ಷ್ವಾಕವೇ ಅಬ್ರವೀತ್. ಅಂದ್ರೆ ಈ ಒಂದು ಯೋಗ ಅಂತ ಹೇಳಿದ್ರೆ ಉಪಾಯ, ಜ್ಞಾನವನ್ನ ಪಡೆಯುವಂತ ಒಂದು ಮಾರ್ಗ. ಈ ಒಂದು ಯೋಗ, ಈ ಯೋಗ ಅಂತ ಹೇಳಿದ್ರೆ ಉಪಾಯ ಅಂತ ಅರ್ಥ. ಏನು ಉಪಾಯ? ನಾವು ತಾರತಮ್ಯವನ್ನ ತಿಳಿತಕ್ಕಂಥ ಒಂದು ಕ್ರಮ. ಭಗವಂತನೇ ಎಲ್ಲದಕ್ಕಿಂತಲೂ ಕೂಡ ಮಿಗಿಲಾದವನು ಅನ್ನೋದನ್ನ ಹೇಗೆ ಅನ್ನೋದನ್ನ ತಿಳ್ಕೊಳ್ಬೇಕು. ಮತ್ತು ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ಎಂಬುದಾಗಿ ಬಂತು ಹಿಂದೆ. ಎಲ್ಲವನ್ನು ಕೂಡ ಭಗವಂತನಲ್ಲಿ ಅರ್ಪಣೆಯನ್ನ ಮಾಡಿ ನಾವು ನಮ್ಮ ಪಾಲಿನ ಕರ್ಮವನ್ನ ಮಾಡಬೇಕು ಎಂಬುದಾಗಿ ಹಿಂದೆ ಬಂದಿರತಕ್ಕಂಥದ್ದು. ಅನೇಕ ವಿಚಾರಗಳಲ್ಲಿ ಕೃಷ್ಣ ಪರಮಾತ್ಮ ಹಿಂದೆ ನಿರೂಪಣೆಯನ್ನು ಮಾಡಿದ್ದಾನೆ. ನಿಯತಂ ಕುರು ಕರ್ಮತ್ವಂ ಕರ್ಮಜಾಯೋ ಹೆ ಕರ್ಮಣಃ ಬಂದಿದೆ. ಹಾಗೆ ಯೋ ಬುದ್ಧೇ ಪರತಸ್ತು ಸಹ, ಬುದ್ಧಿ ತತ್ವಕ್ಕಿಂತಲೂ ಕೂಡ ಪರತತ್ವ ಯಾರು? ಭಗವಂತನ, ಅವನು ಪರತತ್ವ, ಎಲ್ಲದಕ್ಕಿಂತಲೂ ಮಿಗಿಲಾದವನು. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿ, ಎಲ್ಲಾ ಮುಮುಕ್ಷುಗಳು ಕೂಡ ಬುದ್ಧಿ ತತ್ವಕ್ಕಿಂತಲೂ ಕೂಡ ಪರತತ್ವವೇ ಮಿಗಿಲು ಎಂಬುದಾಗಿ ತಿಳಿದುಕೊಂಡು ಕರ್ಮವನ್ನ ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಮುಂದೆ ನಿರೂಪಣೆಯನ್ನು ಮಾಡ್ತಾನೆ. ಹಾಗೆ ಇಲ್ಲೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ವಿಚಾರ ಈ 4ನೇ ಅಧ್ಯಾಯದಲ್ಲಿ ಶ್ರೇಯಾನ್ ದ್ರವ್ಯಮಯಾದಿಜ್ಞಾತ್ ಎಂಬುದಾಗಿ ಎಲ್ಲ ಜ್ಞಾನಯಜ್ಞ, ದ್ರವ್ಯಯಜ್ಞ, ಅನೇಕ ಯಜ್ಞಗಳನ್ನ ಹೇಳಿ ಜ್ಞಾನಯಜ್ಞ ಎಂಬುದು ಉತ್ಕೃಷ್ಟವಾದದ್ದು ಎಂಬತಕ್ಕಂಥ ತತ್ವವನ್ನು ಮುಂದೆ ನಿರೂಪಣೆಯನ್ನು ಮಾಡ್ತಾನೆ. ಹಾಗೆ ಹಿಂದೆ ಮೈ ಸರ್ವಾಣಿ ಕರ್ಮಾಣಿ ಎಂಬುದಾಗಿ ಸಕಲ ಕರ್ಮಗಳನ್ನು ಕೂಡ ಭಗವಂತನಲ್ಲಿ ಅರ್ಪಣೆಯನ್ನು ಮಾಡಿ ಕರ್ಮವನ್ನ ಮಾಡಬೇಕು. ಏವೇ ಮತಂ ಇದಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ ಎಂಬುದಾಗಿ ಭಗವಂತನ ಅಭಿಪ್ರಾಯವನ್ನ ತಿಳಿದು ಎಲ್ಲವನ್ನೂ ಕೂಡ ಭಗವಂತನಲ್ಲಿ ಅರ್ಪಣೆಯನ್ನ ಮಾಡಿ ಕರ್ಮವನ್ನ ಮಾಡತಕ್ಕಂಥವರೇ ಮಾನವರು, ಅವರೇ ಮನುಷ್ಯರು ಎಂತಕ್ಕಂಥ ಒಂದು ಕರ್ಮವನ್ನು, ಒಂದು ವಿಚಾರವನ್ನು ಕೃಷ್ಣ ಹೇಳಿದ್ದ. ಮತ್ತು ಕೃಷ್ಣ ಅನೇಕ ರೀತಿಯಾಗಿರ್ತಕ್ಕಂಥ ಯೋಗವನ್ನ, ಉಪಾಯವನ್ನ ಹಿಂದೆ ಈಗಾಗಲೇ ನಿರೂಪಣೆಯನ್ನ ಮಾಡಿದ್ದಾನೆ. ಇಲ್ಲೂ ಕೂಡ ನಿರೂಪಣೆಯನ್ನ ಮಾಡ್ತಾನೆ. ಇದು ದೇವರ ಒಂದು ಕೆಲಸ ಅಂದ್ರೆ ಏನು ಅಂತ ಹೇಳಿದ್ರೆ ಜ್ಞಾನವನ್ನ ಜಗತ್ತಿಗೆ ಹಂಚುವಂಥದ್ದು. ಅಜ್ಞಾನಿಗಳಿಗೆ ಅಜ್ಞಾನವನ್ನ ಕೊಟ್ಟು ಅಂಧತಮಸ್ಸಿಗೆ ಕಳಿಸಿದ್ರೆ ಜ್ಞಾನಿಗಳಿಗೆ ಜ್ಞಾನವನ್ನ ಕೊಡುವ ಮೂಲಕವಾಗಿ ಅವರನ್ನ ಮತ್ತಷ್ಟು ಉತ್ಕೃಷ್ಟ ಎತ್ತರದ ಸ್ಥಾನಕ್ಕೆ ಭಗವಂತ ಕರೆದುಕೊಂಡು ಹೋಗ್ತಾನೆ. ಇದು ದೇವರ ಒಂದು ಪ್ರಕ್ರಿಯೆ. ಅದನ್ನು ಕೃಷ್ಣ ಹೇಳುತ್ತಿದ್ದಾನೆ. ಇಮಂ ಯೋಗಂ, ಯೋಗ ಶಬ್ದಕ್ಕರ್ಥ ಏನು ಅಂತ ಹೇಳಿದ್ರೆ ಉಪಾಯ, ಜ್ಞಾನ ಮಾರ್ಗ ಅಂತ ಅರ್ಥ. ಯೋಗ ಶಬ್ದಕ್ಕೆ ಉಪಾಯ, ದೇವರನ್ನ ತಿಳಿಲಿಕ್ಕೆ ಉಪಾಯ ಯಾವುದು? ಜ್ಞಾನವನ್ನ ಪಡೆಯೋದಂದ್ರೆ ದೇವರನ್ನ ತಿಳಿಲಿಕ್ಕೆ ಇರತಕ್ಕಂಥ ಉಪಾಯ. ಈ ಯೋಗ ಇದೆಯಲ್ಲ, ಅಂದ್ರೆ ಜ್ಞಾನ ಯೋಗ ಅನ್ನೋದೇನಿದೆ ಅದು ಎಂಥದ್ದು? ಅವ್ಯಯಂ ಯೋಗಂ. ಇದು ಉಪಾಯ. ಎಂಥ ಉಪಾಯ ಅಂದ್ರೆ ಅವ್ಯಯವಾದ ಉಪಾಯ. ಅವ್ಯಯ ಅಂದ್ರೆ ನಾಶವಾಗುವಂಥದ್ದು, ಬದಲಾಗ್ತಕ್ಕಂಥದ್ದು. ಅವ್ಯಯ ಅಂದ್ರೆ ನಾಶವಾಗದೆ ಇರುವಂಥದ್ದು. ಅದನ್ನು ಯಾರು ತಿರುಚಲಿಕ್ಕಾಗಲ್ಲ, ಅದನ್ನು ಯಾರು ಕೂಡ ಬದಲಾಯಿಸ್ಲಿಕ್ಕಾಗೋಲ್ಲ. ಒಂದು ವೇಳೆ ಬದಲಾಯಿಸುವ ಪ್ರಯತ್ನ, ನಾಶ ಮಾಡುವ ಪ್ರಯತ್ನ ಪಟ್ಟರೂ ಕೂಡ ಅದು ತಾತ್ಕಾಲಿಕವಾದದ್ದು. ಜ್ಞಾನ ಸ್ಥಿರವಾಗಿ ಶಾಶ್ವತವಾಗಿ ಉಳಿಯುವಂತೆ ಭಗವಂತ ಮಾಡ್ತಾನೆ. ಯಾಕಂದ್ರೆ ಕೃಷ್ಣನದ್ದೇ ಒಂದು ಮಾತು, ಯದಾ ಯದಾ ಹಿ ಧರ್ಮಸ್ಯ
ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಪ್ರದಾಮ್ಯಹಂ. ಧರ್ಮ ಒಂದು ಚೂರು ಕಡಿಮೆ ಆಗ್ತಾ ಇದೆ, ಅವನತಿಯತ್ತ ಬರ್ತಾ ಇದೆ ಅಂದ್ರೆ ಅದನ್ನು ಸಹಿಸ್ಲಿಕ್ಕೆ ಆಗೋದಿಲ್ಲ. ದೇವರ ಅವತಾರವನ್ನ ಮಾಡಿ ಧರ್ಮೋದ್ಧಾರವನ್ನ, ಧರ್ಮದ ಸಂರಕ್ಷಣೆಯನ್ನ, ಧಾರ್ಮಿಕರ ಸಂರಕ್ಷಣೆಯನ್ನ ಭಗವಂತ ಮಾಡ್ತಾನೆ, ಮಾಡೇ ಮಾಡ್ತೀನಿ ಅನ್ನೋದು ಕೃಷ್ಣನ ಮಾತು. ಆ ಕೆಲಸವನ್ನು ಕೃಷ್ಣ ಮಾಡ್ತಾನೆ. ಹಾಗಾಗಿ ಜ್ಞಾನ ಎಂಬುವಂಥದ್ದೇನಿದೆ ಅದು ಅವ್ಯಯವಾದದ್ದು. ಉಪನಿಷತ್ತು, ರಾಮಾಯಣ, ಮಹಾಭಾರತ, ವೇದಗಳು ಇವುಗಳನ್ನು ಯಾರೂ ಕೂಡ ಅವುಗಳ ಜ್ಞಾನವನ್ನು ನಾಶ ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಎಷ್ಟೋ ಜನ ಪ್ರಯತ್ನವನ್ನ ಪಟ್ಟಿದ್ದಾರೆ. ಅದರ ಅರ್ಥವನ್ನ ಬದಲಾಯಿಸುವಂತ ಪ್ರಯತ್ನ, ದೇವರೇ ಇಲ್ಲ ಎಂಬುದಾಗಿ ಹೇಳ್ತಕ್ಕಂಥ ಪ್ರಯತ್ನ, ವೇದ ಉಪನಿಷತ್ತು ಇದೆಲ್ಲ ಸುಳ್ಳು ಎಂಬುದಾಗಿ ಹೇಳ್ತಕ್ಕಂಥ ಪ್ರಯತ್ನವನ್ನ ಬೇಕಾದಷ್ಟು ಮತದವರು ಮಾಡಿದ್ದಾರೆ. ಆದರೆ ಅದೆಲ್ಲವನ್ನೂ ಕೂಡ ತೊಡೆದು ಹಾಕಿ ಕೊನೆಗೆ ದ್ವೈತ ಮತ ಪ್ರತಿಷ್ಠಾಪನೆಯನ್ನ ಮಾಡಿರ್ತಕ್ಕಂತಹ ಆಚಾರ್ಯ ಮಧ್ವರು ಈ ಉಪನಿಷತ್ತು, ವೇದ, ಪುರಾಣ, ಇತಿಹಾಸ ಗ್ರಂಥಗಳು ಎಲ್ಲವೂ ಕೂಡ ಸತ್ಯ ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಹೀಗೆ ಈ ಜ್ಞಾನದ ಒಂದು ಪರಂಪರೆ ಏನಿದೆ ಅದು ಅವ್ಯಯವಾದದ್ದು, ನಾಶ ಇಲ್ಲದೆ ಇರತಕ್ಕಂಥದ್ದು. ನಾಶ ಮಾಡುವ ಪ್ರಯತ್ನವನ್ನ ಯಾರಾದ್ರೂ ಮಾಡಿದ್ರೂ ಕೂಡ ಅದು ನಾಶ ಆಗೋದಿಲ್ಲ ಅಂತ ಒಂದರ್ಥ. ಇನ್ನೊಂದು, ಈ ಯೋಗ ಜ್ಞಾನ ಮಾರ್ಗ ಇದೆಯಲ್ಲ, ಜ್ಞಾನವನ್ನ ಪಡೆಯುವಂಥದ್ದು ಅವ್ಯಯ. ಅವ್ಯಯ ಅಂದ್ರೇನು? ವ್ಯಯವಿಲ್ಲದ ಫಲವನ್ನು ಕೊಡುವಂಥದ್ದು. ಯಾವುದೇ ಒಂದು ಕೆಲಸ ಮಾಡಿದ್ರೆ ಆ ಕೆಲಸದಿಂದ ಏನೋ ಒಂದು ಫಲ ಬರುತ್ತೆ. ಕೆಲವೊಂದು ಫಲ ನಾಶವಾಗುವಂಥದ್ದು, ಆದ್ರೆ ಕೆಲವೊಂದು ಫಲ ನಾಶ ಆಗುವುದಿಲ್ಲ. ನಮಗೇನೇ ಒಂದು ಕೊನೆಗೊಂದು ಸಿಕ್ಕಿದ್ರು ಕೂಡ, ಪ್ರಾಫಿಟ್ ಅನ್ನೋದು, ಫಲ ಅನ್ನೋದೇನೇ ಸಿಕ್ಕಿದ್ರು ಕೂಡ, ಲಾಭ ಅನ್ನೋದೇನೇ ಸಿಕ್ಕಿದ್ರು ಕೂಡ ಅದು ಕೈ ಚೆಲ್ಲಿ ಹೋಗ್ಬಿಡತ್ತೆ, ನಾಶ ಆಗೇ ಆಗತ್ತೆ. ಆದರೆ ಜ್ಞಾನ ಮಾರ್ಗ, ಭಗವಂತನ ತತ್ವಜ್ಞಾನವನ್ನ ಪಡೆಯುವುದು ಅನ್ನೋದೇನಿದೆ ಅದು ಅವ್ಯಯವಾದದ್ದು. ಅವ್ಯಯವಾದ ಮೋಕ್ಷ ಎಂಬ ಫಲವನ್ನು ಕೊಡುವಂಥದ್ದು. ಯಾಕಂದ್ರೆ ಉಳಿದಿದ್ದೆಲ್ಲ ನಾಶ ಆಗತ್ತೆ. ನಾಶ ಆಗದೆ ಇರೋದು ಯಾವುದು? ಅದು ಜ್ಞಾನ ಮಾತ್ರ, ಜ್ಞಾನದಿಂದ ಸಿಗುವಂತಹ ಮೋಕ್ಷ ಮಾತ್ರ. ಅದಕ್ಕೋಸ್ಕರ ಒಂದು ಸುಭಾಷಿತಕಾರರು ಹೇಳ್ತಾರೆ, ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ. ಎಲ್ಲಾ ಸಂಪತ್ತಿಗಿಂತಲೂ ಕೂಡ ಮಿಗಿಲಾದ ಒಂದು ಸಂಪತ್ತು ಅಂದ್ರೆ ಯಾವುದು? ಅದು ಜ್ಞಾನವೆಂಬ ಸಂಪತ್ತು. ಹಾಗಾಗಿ ಈ ಒಂದು ಜ್ಞಾನ ಮಾರ್ಗ ಏನಿದೆ ಅದು ಅವ್ಯಯ. ಜ್ಞಾನಕ್ಕೂ ನಾಶ ಇಲ್ಲ, ಜ್ಞಾನವನ್ನ ಪಡೆದವರಿಗೂ ನಾಶವಾಗುವಂತ ಫಲ ದೊರಕುವುದಲ್ಲ, ನಾಶವಾಗದ ಸ್ಥಿರವಾದ ಒಂದು ಫಲ ದೊರಕತ್ತೆ ಅನ್ನೋದನ್ನ ಕೃಷ್ಣ ಹೇಳ್ತಿದ್ದಾನೆ. ಈ ಒಂದು ಯೋಗವನ್ನ, ಈ ಒಂದು ಜ್ಞಾನದ ಉಪಾಯವನ್ನ ಅಹಂ ವಿವಸ್ವತೆ ಪ್ರೋಕ್ತವಾನ್. ಅಹಂ ಅಂದ್ರೆ ನಾನು, ನಾನು ಅಂದ್ರೆ ದಕ್ಷನ ಒಳಗೆ ಇರತಕ್ಕಂಥ ನಾನು ಅಂತ. ಯಾಕಂದ್ರೆ ದಕ್ಷ ಮೊದಲಿಗೆ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಆ ದಕ್ಷನ ಒಳಗೆ ಇರತಕ್ಕಂತಹ ನಾನು ಅಂದ್ರೆ ಬೇರೆ ಬೇರೆ ಪುರಾಣಗಳನ್ನ ಉಲ್ಲೇಖ ಮಾಡಿ ನಾವು ವ್ಯಾಖ್ಯಾನಗಳನ್ನ ನೋಡಿದಾಗ ಗೊತ್ತಾಗ್ತಕ್ಕಂಥದ್ದು. ಅಂದ್ರೆ ದಕ್ಷನಲ್ಲಿ ಇದ್ದು ಭಗವಂತ ಅದನ್ನ ಮೊದಲಿಗೆ ಉಪದೇಶವನ್ನ ಕೊಡ್ತಾನೆ. ಯಾರಿಗೆ ಉಪದೇಶ ಕೊಡ್ತಾನೆ? ವಿವಸ್ವತೆ ಪ್ರೋಕ್ತವಾನ್. ವಿವಸ್ವಾನ್, ವಿವಸ್ವಾನ್ ಅಂದ್ರೆ ಯಾರು? ಅದಿತಿ, ಕಶ್ಯಪ ಮತ್ತು ಅದಿತಿಯ ಮಗ ವಿವಸ್ವಾನ್ ಅಂತ ಸೂರ್ಯ, ಆದಿತ್ಯ. ಅವನಿಗೆ ವಿವಸ್ವತೆ, ಅದಿತಿಯ ಮಗನಾಗಿರುವಂತ ಸೂರ್ಯ. ಅಲ್ಲಿ ವಿವಸ್ವಾನ್, ಅರಿಯಮ, ಪೂಷ, ಸ್ಪಷ್ಟ, ಸವಿತಾ, ಭಗ, ಧಾತ ಅಂತ ಬೇರೆ ಬೇರೆ ಮಕ್ಕಳು, 12 ಜನ ಮಕ್ಕಳು, ಅದಿತಿಯ ಮಕ್ಕಳು. ಅದರಲ್ಲಿ ಮೊದಲನೇ ಅವನು ಯಾರು? ವಿವಸ್ವಾನ್ ಅಂತ ಸೂರ್ಯ. ಅವನಿಗೆ ನಾನು ಹೇಳಿದೆ ಅಂದ್ರೆ ಜ್ಞಾನದ ಪರಂಪರೆ ಹೇಗೆ ಬೆಳ್ಕೊಂಡು ಬಂತು ಅಂತ ಹೇಳ್ತಿದ್ದಾನೆ. ದಕ್ಷನ ಒಳಗೆ ಇರತಕ್ಕಂತ ನಾನು, ಅದಿತಿಯ ಮಗನಾಗಿರ್ತಕ್ಕಂಥ ಸೂರ್ಯನಿಗೆ ನಾನು ಜ್ಞಾನೋಪದೇಶವನ್ನ, ತತ್ವೋಪದೇಶವನ್ನ ಕೊಟ್ಟೆ. ಯಾಕಂದ್ರೆ ಹಿಂದೆ ಬಂತಲ್ವಾ, ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇ ಪರಮ್ಮನಃ ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರದಸ್ತು ಸಹ ಅಂತ ಬಂತು. ನಮ್ಮ ದೇಹಾಭಿಮಾನಿ ದೇವತೆಗಳಿಗಿಂತಲೂ ಕೂಡ ಇಂದ್ರಿಯಾಭಿಮಾನಿ ದೇವತೆಗಳು ಉತ್ತಮ, ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತಲೂ ಕೂಡ ಅರ್ಥಾಭಿಮಾನಿ ದೇವತೆಗಳು. ಏನು ತಾರತಮ್ಯದ ಕಕ್ಷೆಯಿಂದ ಬಂದಿತ್ತು. ದೇವತೆಗಳಲ್ಲಿ ಯಾರು ಮೇಲಿನ 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 ಸ್ಥಾನದಲ್ಲಿರತಕ್ಕಂಥವ್ರು, ಇದೇ ಮೊದಲಾಗಿರ್ತಕ್ಕಂಥ ವಿಚಾರ. ಜಗತ್ತಿನ ಸೃಷ್ಟಿ, ಜಗತ್ತಿನ ಸ್ಥಿತಿ, ಜಗತ್ತಿನ ಲಯ, ಹೀಗೆ 10 ವಿಚಾರಗಳು, 100 ಸಾವಿರಾರು ವಿಚಾರಗಳು. ಅದೆಲ್ಲವನ್ನು ಕೂಡ ಮೊದಲಿಗೆ ನಾನು ಆ ಅದಿತಿಯ ಮಗನಾಗಿರ್ತಕ್ಕಂಥ ಸೂರ್ಯನಿಗೆ ಹೇಳಿದ್ದೆ ಅಂತ ಅರ್ಥ. ಆ ಸೂರ್ಯ ಯಾರಿಗೆ ಹೇಳ್ದ? ವಿವಸ್ವಾನ್ ಮನವೇ ಪ್ರಾಹ. ವಿವಸ್ವಂತ ಆ ಸೂರ್ಯ ಇದ್ದಾನಲ್ಲ, ಅವನು ಮನುವಿಗೆ ಹೇಳ್ದ. ಅಂದ್ರೆ ಆ ವಿವಸ್ವಂತನ ಮಗ, ಆ ವಿವಸ್ವಾನ್ನ ಮಗ ಮನು. ಮನು ಅಂದ್ರೆ ವೈವಸ್ವತ ಮನು. ಅದಕ್ಕೆ ನಮ್ಮ ಮನವಂತರ ವೈವಸ್ವತ ಮನ್ವಂತರೇ ವಿಂಶತಿತಮೇ ಕಲಿಯುಗೆ ಅಂತ ನಾವು ಸಂಕಲ್ಪದಲ್ಲಿ ಹೇಳ್ತೀವಲ್ವಾ. ಆ ವಿವಸ್ವಾನ್ ಏನಿದ್ದಾನೆ ಅವನ ಮಗ ವೈವಸ್ವಂತ. ವೈವಸ್ವಾನ್ ಅಂತ, ವಿವಸ್ವಂತನ ಮಗ ವೈವಸ್ವಂತ. ಅವನಿಗೆ ತಂದೆ ಮಗನಿಗೆ ಉಪದೇಶ ಮಾಡುವಂಥದ್ದು ಕ್ರಮ ಅಲ್ವಾ. ಹಾಗಾಗಿ ಆ ತಂದೆಯಾಗಿರ್ತಕ್ಕಂಥ ವಿವಸ್ವಾನ್ ಅಂದ್ರೆ ಆದಿತ್ಯ, ಅವನು ತನ್ನ ಮಗನಿಗೆ, ತನ್ನ ಮಗ ಯಾರು?
ವೈವಸ್ವತ ಮನು ಅವನಿಗೆ ಹೇಳಿದ. ಅವನೇ ಶ್ರಾದ್ದದೇವ ಅಂತ. ವೈವಸ್ವತ ಮನು ಅಂದ್ರೆ ಯಾರು? ಶ್ರಾದ್ದದೇವ ಅಂತ ಅವನಿಗೆ ಹೆಸರು. ಅವನಿಗೆ ಪ್ರಾಹ ಹೇಳಿದನು. ಪ್ರಕರ್ಷೇಣ ಚೆನ್ನಾಗಿ, ಬರೀ ಆಹ ಅಲ್ಲ, ಪ್ರಾಹ ಪ್ರಕರ್ಷೇಣ ಚೆನ್ನಾಗಿ ಮನಮುಟ್ಟುವಂತೆ ಅವನು ತಿಳಿದು ಧಾರಣೆ ಮಾಡಿಕೊಂಡು ಮತ್ತೊಬ್ಬನಿಗೆ ಉಪದೇಶ ಕೊಡುವಂತೆ ಹೇಳ್ದ. ಮನು ಇಕ್ಷ್ವಾಕವೇ ಅಬ್ರವೀ. ಆ ವೈವಸ್ವತ ಮನುವಿನ ಮಗ ಇಕ್ಷ್ವಾಕು ಅಂತ. ಆ ಇಕ್ಷ್ವಾಕುವಿಗೆ ಆ ಈ ಒಂದು ಜ್ಞಾನೋಪದೇಶವನ್ನ ಮನು ಹೇಳ್ತಾನೆ. ಅಂದ್ರೆ ಜ್ಞಾನ ಅದು ನಿಂತ ನೀರಲ್ಲ, ನಿರಂತರವಾಗಿ ಒಬ್ಬರಿಂದ ಒಬ್ಬರಿಗೆ ಹರ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತು ಮೊದಲ ಒಂದು 14 ಶ್ಲೋಕಗಳವರೆಗೆ ಭಗವಂತ ಇಲ್ಲಿ ಜ್ಞಾನವು ಬೆಳೆದು ಬಂದಂತ ಒಂದು ಪರಂಪರೆ, ಅದು ಹೇಗೆ ಜ್ಞಾನ ಹರಿದು ಬಂದಿದೆ ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಹೀಗೆ ಇಮಂ ಅವ್ಯಯಂ ಯೋಗಂ, ಇಮಂ ಈ ಅವ್ಯಯಂ ನಾಶವಿಲ್ಲದ ಫಲವನ್ನ ಕೊಡುವಂತಹ ಯೋಗಂ ಜ್ಞಾನದ ಉಪಾಯವನ್ನು, ಅಥವಾ ಜ್ಞಾನ ಮಾರ್ಗವನ್ನು, ಅಥವಾ ನಾಶವಿಲ್ಲದ ಜ್ಞಾನವನ್ನು, ಅಹಂ ನಾನು ಅಂದ್ರೆ ಯಾಕಂದ್ರೆ ಅಲ್ಲಿ ವಸ್ತುತಃ ವಿವಸ್ವಂತನಿಗೆ ಉಪದೇಶ ಮಾಡಿದ್ಯಾರು? ದಕ್ಷ. ಅದಕ್ಕೋಸ್ಕರವಾಗಿ ದಕ್ಷ ಉಪದೇಶ ಮಾಡ್ಲಿಕ್ಕೆ ಆಗೋದಿಲ್ಲ. ದಕ್ಷನ ಒಳಗಿರ್ತಕ್ಕಂಥ ಭಗವಂತನ ಉಪದೇಶ ಮಾಡುವಂಥದ್ದು. ದಕ್ಷನ ಅಂತರ್ಯಾಮಿಯಾಗಿರುವಂತ ನಾನು ವಿವಸ್ವತೆ, ಕಶ್ಯಪ ಮತ್ತು ಅದಿತಿಯ ಮಗನಾಗಿರುವಂತಹ ವಿವಸ್ವಂತನಿಗೆ ಅಂದ್ರೆ ಸೂರ್ಯನಿಗೆ ಪ್ರೋಕ್ತವಾನ್ ಹಿಂದೆ ಹೇಳಿದ್ದೆ. ವಿವಸ್ವಾನ್ ಆ ವಿವಸ್ವಂತನು ಮನವೇ ತನ್ನ ಮಗನಾದಂತ ಶ್ರಾದ್ದದೇವನಿಗೆ ಅಂದ್ರೆ ವೈವಸ್ವತ ಮನುವಿಗೆ ಪ್ರಾಹ ಹೇಳಿದನು. ಮನುವು ವೈವಸ್ವತ ಮನುವು ಅಂದ್ರೆ ಶ್ರಾದ್ದದೇವನು ಇಕ್ಷ್ವಾಕವೇ ತನ್ನ ಮಗನಾಗಿರುವಂತ ಇಕ್ಷ್ವಾಕು ಎಂಬುವನಿಗೆ ಅಬ್ರವಿ ಹೇಳಿದನು. ಅಂದ್ರೆ ಜ್ಞಾನ ಎಂಬುವಂಥದ್ದು ಈ ರೀತಿಯಲ್ಲಿ ನಿರಂತರವಾಗಿ ಒಬ್ಬರಿಂದ ಒಬ್ಬರಿಗೆ ಬೆಳ್ಕೊಂಡು ಬರ್ತಾ ಇದೆ ಅನ್ನೋದನ್ನ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿರೂಪಣೆಯನ್ನು ಮಾಡಿದ್ದಾನೆ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಶ್ರೀಕೃಷ್ಣಾರ್ಪಣ.